Hi all, good morning. This blog is the most awaited blog from the Mysore actually. So today I'm in the ECC of the Infosys. ಸೊ ಇವು ನೋಡ್ಬೋದು ಇಲ್ಲೊಂದು ವ್ಯೂ ಐತಿ. ಸೊ ನೀವು ಎಲ್ಲ ರೀಲ್ಸ್ ಒಳಗಡೆ ನೋಡಿರ್ತೀರ ದಿಸ್ ಟೈಪ್ ಆಫ್ ದ ಎನ್ವೈರ್ಮೆಂಟ್ ಆ್ಯಂಡ್ ದಿಸ್ ಟೈಪ್ ಆಫ್ ದ ಬಿಲ್ಡಿಂಗ್ಸ್ ಆ್ಯಂಡ್ ದಿಸ್ ಟೈಪ್ ಆಫ್ ದ ರೂಮ್ಸ್ ವಿಲ್ ಫಿಕ್ಸ್ ಮೀ. ಸೊ ದ ಸೇಮ್ ಥಿಂಗ್ ಇದು ನಾವು ನೋಡ್ಬೋದಾ, ಇದು ಮೈಸೂರು ಇನ್ಫೋಸಿಸ್ ಇ ಸಿ ಸಿದ ವ್ಯೂ ಐತಿ. ಸೊ ಎಲ್ಲರೂ ಅಂತಿರ್ತಾರಲ್ಲ ನಿಮ್ದು ಇ ಸಿ ಸಿ ಭಾಳ ಭಾರಿ ಐತಿ, ನೀವು ಮೈಸೂರ್ದಾಗ ಟ್ರೈನಿಗೆ ಹೋಗ್ತೀರಿ, ಅದು ಭಾಳ ಎಲ್ಲ ಥರ ಫ್ಯಾಸಿಲಿಟೀಸ್ ಕೊಡ್ತಾರೆ. ಸೊ ಆ ರೂಮ್ದು ಇವತ್ತು ನಾನು ಬ್ಲಾಗ್ ಮಾಡತ್ತೀನಿ ಗೈಸ್. ಸೊ ಫಸ್ಟ್ ಆಫ್ ಆಲ್ ಇದು ಐತಿ ಒಂದು ಇ ಸಿ ಸಿ, ಇದು ಒಂದು ಎ ಸಿ ಸಿ ನಂಬರ್ ಹೇಳಂಗಿಲ್ಲ, ಬಟ್ ಇ ಸಿ ಸಿ ಇದೇ ಥರ ಎಷ್ಟೋ ಅದಾವೆ ಇಲ್ಲಿ ಬಿಲ್ಡಿಂಗ್ಸ್. ಸೊ ಇದೈತಿ ಮೇನ್ ಏನಂತಾರೆ ಇದಕ್ಕೆ ಮೇನ್ ಸೆಂಟರ್ ಪಾಯಿಂಟ್. ಆ್ಯಂಡ್ ಅಲ್ಲಿಂದ ನಾವು ಬರ್ತೀವಿ ಈಗ ಒಳಗಡೆ, ಇಲ್ಲಿ ರೂಮ್ಸ್ ಅದಾವೆ. ಸೊ ಎಂಟ್ರ್ ಆಗ್ತೀವಲ್ಲ ಗೈಸ್, ನೋಡ್ಬೋದು ನೀವು ಇಷ್ಟು ಬೆಸ್ಟ್ ರೂಮ್ ಐತಲ್ಲ. ಇಲ್ಲಿ ಎ ಸಿ ಐತಿ, ಫ್ಯಾನ್ ಐತಿ, ಆ್ಯಂಡ್ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ವ್ಯೂ ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ದಿಸ್ ಈಸ್ ದ ವ್ಯೂ ಫ್ರಮ್ ದ ಇ ಸಿ ಸಿ. ಸೊ ಆ್ಯಕ್ಚುಲಿ ಇದು ಟೂ ಶೇರಿಂಗ್ ರೂಮ್ ಐತಿ. ಸೊ ಇಲ್ಲೊಬ್ರು ಕೊಲಿಗ್ ಇರ್ಬೋದ. ಸೊ ಇಲ್ಲಿ ನೋಡ್ಬೋದ, ಇದು ಟೇಬಲ್ ಕೂಡ ಕೊಟ್ಟಿದ್ದಾರೆ ವರ್ಕ್ ಮಾಡೋಕ್ಕೋಸ್ಕರ. ಸೊ ಇಲ್ಲಿ ಒಂದು ಎ ಸಿ ಐತಿ. ಇಲ್ಲಿ ಎ ಸಿ ಸ್ವಲ್ಪ ಟೈಮ್ ವರ್ಕ್ ಆಗ್ತೈತಿ, ಸ್ವಲ್ಪ ಟೈಮ್ ವರ್ಕ್ ಆಗಂಗಿಲ್ಲ, ಬಟ್ ಎಲ್ಲ ಬಂದವ್ರು ಇದು ಮಾಡಿರ್ತಾರೆ. ಸೊ ಇದು ಇಷ್ಟು ದೊಡ್ಡ ರೂಮ್ ಅವ್ರು ಕೊಟ್ಟಿದ್ದಾರೆ ನಮಗೆ. ನಿಮಗೆ ಈ ರೂಮ್ದಾಗ ಏನಾದರೂ ಇಶ್ಯೂ ಬಂದ್ರೆ ನೀವು ಡೈರೆಕ್ಟ್ಲಿ ಅವ್ರದ್ದು ಇಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅವ್ರಿಗೆ ಕಾಲ್ ಮಾಡಿ ಅಲ್ಲಿಂದನೇ ರಿಸಾಲ್ವ್ ಮಾಡ್ಬೋದು. ಇಲ್ಲಿ ಕೆಟಲ್ ಕೂಡ ಕೊಟ್ಟಿದ್ದಾರೆ. ಸೊ ಟೀ ಕಾಫಿ ಏನು ಕೂಡ ನೀವು ಮಾಡ್ಕೊಂಡು ಕುಡಿಬೋದಾ. ಸೊ ಒಂದು ನಾರ್ಮಲಿ ಈ ರೂಮ್ದಾಗ ಇರೋಕೆ ಏನೇನು ಸಹಕಾರ ಬೇಕಾಗ್ತೈತಲ್ಲ ಎಲ್ಲ ಸಪೋರ್ಟ್ ಸಿಸ್ಟಮ್ ಅವ್ರು ಕೊಟ್ಟಿದ್ದಾರೆ ಗೈಸ್. ಸೊ ಇಲ್ಲಿ ಎರಡು ಕಬೋರ್ಡ್ ಕೂಡ ಅದಾವೆ. ಸೊ ಒಂದು ಕಬೋರ್ಡ್ ನಿಮಗೆ, ಒಂದು ಕಬೋರ್ಡ್ ನಿಮ್ದು ಕೊಲೀಗ್ಸ್ಗೆ. ಸೊ ಇದು ಭಾಳ ಲಾರ್ಜ್ ಟೈಪ್ದಾಗ ಐತಿದ. ಯಾರ್ಯಾರು ಇನ್ಫೋಸಿಸ್ ಒಳಗಡೆ ವರ್ಕ್ ಮಾಡ್ತಾರಲ್ಲ ಅವ್ರು ಇದ್ರದ್ದು ಫೀಲಿಂಗ್ ಅವ್ರಿಗೆ ಅರ್ಥ ಆಗಿರ್ಬೇಕು. ಇದು ವಿಡಿಯೋ ನೋಡಿದ ಒಳಗೆ ಅವ್ರು ಅನ್ಸಿರ್ಬೇಕು, ಹೌದಪ್ಪ ಭಾಳ ಭಾರಿ ಟ್ರೈನಿಂಗ್ ಬರ್ತಾರಲ್ಲ ಸ್ಟಾರ್ಟಿಂಗ್ ಟ್ರೈನೀಸ್, ಅವಾಗರೇ ಅದು ಎಂಜಾಯ್ಮೆಂಟ್ ಬೇರೆ ಇರ್ತೈತಿ. ನಾನೀಗ ಬಂದಿರೋದು ಕ್ಲೈಂಟ್ ವಿಸಿಟ್ಗೋಸ್ಕರ. ಸೊ ಯಾವಾಗ ಅವ್ರು ಟ್ರೈನೀಸ್ ಬರ್ತಾರಲ್ಲ ಅವಾಗರೇ ಅದೊಂದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್ ಇರ್ತೈತಿ, ಅದು ಯಾವಾಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಈಸ್ ದ ಬೆಸ್ಟ್ ವ್ಯೂ ಕೂಡ ಐತಿ. ಇಲ್ಲಿ ವ್ಯೂರೇ ಏನು ಹೇಳೋಕ್ಕೆ ಬರೋಂಗಿಲ್ಲ ಗೈಸ್. ಇಲ್ಲಿ ಚೇರ್ಸ್ ಅದಾವ, ಇಲ್ಲಿ ಕುತ್ಕೊಂಡು ಇಲ್ಲಿಂದ ಟೀ ತೊಗೊಳ್ಳಿ, ಇಲ್ಲಿ ಚೇರ್ಸ್ ಮ್ಯಾಗ ಕುತ್ಕೊಳ್ಳಿ, ಇಲ್ಲಿ ಟೀ ಇಟ್ಕೊಂಡು ಇಲ್ಲಿ ನೋಡ್ಕೋತ ಕೂತ್ಬಿಡಿ, ಸಾಕಲ್ಲ. ಮತ್ತೇನೈತಿ ಜೀವನದಾಗ. ಇದು ಲ್ಯಾಪ್ಟಾಪ್ ಐತಿ, ಇಲ್ಲೇ ಕೆಲಸ ಮಾಡಿರಿ, ಇಲ್ಲೇ ಕುತ್ಕೊಂಡ ಮುಗಿತಾ. ಏನು ಫ್ಯಾಸಿಲಿಟಿ ಬೇಕಾ? ಇದೇಗೋಸ್ಕರನೇ ಎಲ್ಲರೂ ಅಂತಿರ್ತಾರೆ, ನೀವು ಅಷ್ಟು ಬಾರಿ ಇ ಸಿ ಸಿದಾಗಿರ್ತೀರಿ, ಇಷ್ಟು ಬಾರಿ ಹೌದು, ಇದು ಬಾರಿನೇ ಐತಿ ಗೈಸ್. So guys, now I am in the floating restaurant. You can see the floating, in the sense this is the view of the floating restaurant, because all the waters and the fishes are inside that water. So that is the thing. The name of this restaurant is floating restaurant. You can see the view of this view as well. So this is the best thing where you can. This is like. This restaurant in this Infosys is like everyone calls, it's a premium food. You will get it. You can see all the food are like good, good protein foods are only here. So this is the main and important restaurant in the Infosys. So now I can tell you how can we get into the Infosys. So you have to go to the official website of the infosys.com, or you can go to the Naukri portal as well, and you can take anyone's skill and expertise on that on a deep level. Then you can apply it, then you will get the interview call, you will select it, they will call you for 2 to 3 months to the interview, for the training purpose, and they will provide this type of the ECC. And you will get a good friends here. The main part of the Infosys Mysore is you will get the good type of the peoples, and you will enjoy more than the college. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಹಿಯರ್. ಸೊ ಇದೇ ಇ ಸಿ ಸಿದು ಒಂದು ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ದೆ. ಆಫೀಸದು ಕೂಡ ಬ್ಲಾಗ್ ಮಾಡ್ತೀನಿ, ಬಟ್ ಅಷ್ಟಲ್ಲಿ ಮಾಡೋಕ್ಕಾಗಂಗಿಲ್ಲ. ಬಟ್ ದಿಸ್ ಈಸ್ ದ ಬೆಸ್ಟ್ ವ್ಯೂ ಆಫ್ ದ ಇ ಸಿ ಸಿ ಆ್ಯಂಡ್ ದಿಸ್ ಈಸ್ ದ ಟೂರ್. ಸೊ ಚಾನಲ್ ಇಷ್ಟ ಆದರೆ, ಇಫ್ ಯು ಲೈಕ್ ದ ವ್ಯೂ, ದೆನ್ ಯು ಕ್ಯಾನ್ ಲೈಕ್ ಇಟ್, ಸಬ್ಸ್ಕ್ರೈಬ್ ಇಟ್ ಆ್ಯಂಡ್ ಕಮೆಂಟ್ ಇಟ್. ಬಾಯ್ ಬಾಯ್ ಗೈಸ್.